ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೀತಾ ಇದೆ. ಜುಲೈ 11ಕ್ಕೆ ನಡೆಯಲಿರುವಂತಹ ಜನರೊಂದಿಗೆ ಜನತಾದಳ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ಡಿಜಿಟಲ್ ನೋಂದಣಿ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಜೆಕೆ ಭವನದಲ್ಲಿ ಕಾರ್ಯಕ್ರಮ ಇರುತ್ತೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಮುಂದಿನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ತಯಾರಿಗಾಗಿ ಆಗಮಿಸ್ತಾ ಇದ್ದಾರೆ. ಪಕ್ಷ ಸಂಘಟನೆ ಇನ್ನಷ್ಟು ಬಲಪಡಿಸೋದಕ್ಕೆ ಡಿಜಿಟಲ್ ನೋಂದಣಿಗೆ ಹೆಚ್ಚಿನ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಗೆ ಎನ್ಡಿಎ ಪಕ್ಷದಿಂದ ಭರ್ಜರಿ ಸ್ವಾಗತವನ್ನ ಕೂಡ ಕೋರಲಾಗ್ತಾ ಇದೆ. ಎಲ್ಲ ಮುಖಂಡರಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಚಾಲನೆ ಕೊಡಲಾಗ್ತಾ ಇದೆ. ಸಂತೆ ಕಳ್ಳಹಳ್ಳಿಯಿಂದ ಹಿಡಿದು ಕೈವಾರ ಚಿನ್ನಸಂದ್ರದಿಂದ ಹಿಡಿದು ಜೆಕೆ ಭವನದವರೆಗೆ ಬೈಕ್ ಜಾಥಾ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಡಿಜಿಟಲ್ ನೋಂದಣಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಭಾಗಿ ಆಗ್ತಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಜೊತೆಯಲ್ಲಿ ಏನು ಡಿಜಿಟಲ್ ನೋಂದಣಿ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಬರ್ತಕ್ಕಂಥ ಉದ್ದೇಶ 3 ವಿಚಾರಗಳನ್ನು ಇಟ್ಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ತಾಲೂಕು ಕೂಡ ಬರ್ತಾ ಇದ್ದಾರೆ. ಒಂದು ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮತ್ತು ಮುಂದಿನ ನಗರಸಭೆ ಚುನಾವಣೆಗಳಿಗೆ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ವಿಚಾರ. ಎರಡನೇದು ನಮ್ಮ ಪಕ್ಷದ ಡಿಜಿಟಲ್ ಸದಸ್ಯತ್ವ. ಇವತ್ತೇನು ಮಿಸ್ಡ್ ಕಾಲ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ಮತ್ತು OTP ಕನ್ಫರ್ಮ್ ಮಾಡಿದ್ರೆ ನಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಆಗುತ್ತೆ, ಆ ವಿಚಾರ. ಮತ್ತು ಮೂರನೇದು, ಈಗ ನಾವು NDAನಲ್ಲಿದ್ದೀವಿ. NDAನಲ್ಲಿದ್ದಾಗ ಕರ್ನಾಟಕದಲ್ಲಿ ನಮ್ಮ ಅಸ್ತಿತ್ವ ಎಲ್ಲೆಲ್ಲಿದೆ, ಎಷ್ಟು ಸೀಟು ನಾವು ಕೇಳಬೇಕು. ಈಗ ಪ್ರವಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಸ್ತಿತ್ವ ಇದೆ, ಎಲ್ಲಿ ನಮ್ಮ ಶಕ್ತಿ ಇದೆ ಅಲ್ಲಿ ನಾವು ಟಿಕೆಟ್ಗಳು ತಗೊಳ್ಳುವಂಥದ್ದು. ಎಲ್ಲಿಗೆ ನಮ್ಮ ಕಡಿಮೆ ಶಕ್ತಿ ಇರ್ತದೆ ಅಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡುವಂಥದ್ದು. ಹಾಗಾಗಿ ಈ 3 ವಿಚಾರಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ಸುಮಾರು 4-5 ಜಿಲ್ಲೆಗಳು ಈಗಾಗಲೇ ಮುಗಿಸಿದ್ದಾರೆ. ನಮ್ಮ ಜಿಲ್ಲೆಗಳಿಗೆ 9ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ನಮಗೆ 11ನೇ ತಾರೀಕು ನಿಗದಿಯಾಗಿದೆ. ಹಾಗಾಗಿ ನಾವು ನಮ್ಮ ಬಾರ್ಡ್ರಲ್ಲಿ ಗಡಿಯಲ್ಲಿ ಸಂತೆಕಲ್ಲಹಳ್ಳಿ ಹತ್ರ ನಿಲ್ಲಿಸಿ ಒಂದು ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ಕೈವಾರ ಮಠಕ್ಕೆ ಯೋಗಿ ನಾರಾಯಣ ಯತೀಂದ್ರರ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ನಾವು ಚಿನ್ನಸಂದ್ರದಲ್ಲಿ ಅಲ್ಲಿ ಒಂದು ಚಹಾ ಸೇವಿಸಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ JK ಭವನ ತಲುಪುತ್ತೇವೆ. JK ಭವನದಲ್ಲಿ ಕಾರ್ಯಕರ್ತರ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥದ್ದು. ಎಲ್ಲಿ ನಾವು ತಗೊಳ್ಳೋದಿಲ್ಲ ಅಲ್ಲಿ ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಎಲ್ಲಿ ನಮ್ಮ ಶಕ್ತಿ ಇರುತ್ತೆ ಅವ್ರ ಬೆಂಬಲವನ್ನು ಪಡ್ಕೊಂಡು ನಾವು ಗೆಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಭವಿಷ್ಯದ ರಾಜಕಾರಣಿ, ಹಾಗಾಗಿ ಆಮೇಲೆ ತಂದೆಯವರು 2 ಬಾರಿ ಮುಖ್ಯಮಂತ್ರಿಯಾಗಿ ಹಲವಾರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅವರ ತಾತವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು